Hi guys, welcome to my channel. Please subscribe my channel. ಆಸೆ ಧಾರಾವಾಹಿಯಲ್ಲಿ ಬುಧವಾರ ಸಂಚಿಕೆಯಲ್ಲಿ ಪಾರ್ಟ್ 2 ವಿಡಿಯೋನ ನೋಡ್ಕೊಂಡು ಬರೋಣ. ಶುರುವಿನಲ್ಲಿ ಮೀನಾ ಸರಿ ಅಮ್ಮ ನಾನು ಬೇರೆಯವ್ರ ಹತ್ರ ಕಾಲ್ ಮಾಡಿ ವಿಚಾರಿಸ್ತೀನಿ ಅಂದ್ಬಿಟ್ಟು ಈ ಕಡೆ ಮೀನಾ ಆ ಕಡೆ ಕುಸುಮ ಫೋನ್ ಮಾಡ್ತಾ ಇರ್ತಾರೆ. ಇನ್ನು ಮೀನಾದಳು ಫೋನ್ ಮಾಡಿಬಿಟ್ಟು ಕೇಳ್ಬಿಟ್ಟು, ಇನ್ನು ಅಮ್ಮ ನಾನು ಗಿರ್ಜಾಗೆ ಫೋನ್ ಮಾಡಿದ್ದೆ, ಡಾಕ್ಟ್ರು ತುಂಬ ಒಳ್ಳೆಯವರಂತೆ, ಅವ್ರ ಹತ್ರ ಹೋಗಿ ಕೇಳ್ತೀನಿ, ಕಮ್ಮಿ ಮಾಡಿದ್ರು ಮಾಡ್ಬೋದು ಅಂತ ಹೇಳ್ತಾಳೆ. ಸರಿನಮ್ಮ ಅಂತ ಹೇಳ್ತಾರೆ. ಇನ್ನು ಮೀನಾ ಬಂದು ಡಾಕ್ಟ್ರ್ ಹತ್ರ ಬರ್ತಾಳೆ. ಹಲೋ ಸರ್, ಒಳಗಡೆ ಬರ್ಬೋದಾ ಅಂತ ಕೇಳಿ ಬಮ್ಮ ಅಂತ ಹೇಳ್ತಾರೆ. ಸರ್ ನಮಸ್ತೆ ಸರ್, ನನ್ನ ಹೆಸರು ಮೀನಾ, ಅದೇ ಸರ್ ಮಂಜು ಅಂತ ಕೈ ಏಟ್ ಮಾಡಿಕೊಂಡು ಅಡ್ಮಿಟ್ ಆಗಿದ್ದಾನಲ್ಲ ಅವ್ರ ಅಕ್ಕ ಅಂತೇಳಿ. ಸರಿ ಹೇಳಮ್ಮ, ಒಳ್ಳೆಯದಾಯಿತು ಬಂದಿದ್ದು, ನಾನು ಅವನ ಬಗ್ಗೆನೇ ಮಾತಾಡಬೇಕು ಅಂತ ಇದ್ದೆ ಅಂತ ಹೇಳ್ತಾನೆ. ಹ್ಞೂ ಸರ್ ಅದಕ್ಕೆ ಬಂದೆ ಅಂತ ಹೇಳ್ತಾನೆ. ಏನಿಲ್ಲ ಅಮ್ಮ, ಅವನಿಗೆ ಬೋನ್ ಫ್ರಾಕ್ಚರ್ ಜೊತೆ ಮೂಳೆಯನ್ನು ಮುರಿದಿದೆ, ಒಂದು ಚಿಕ್ಕದಾಗಿ ಸರ್ಜರಿ ಮಾಡಬೇಕು, ಎಲ್ಲ ಸರೋಗ್ಬಿಡುತ್ತೆ ಅಂತ. ಸರ್ ಅದ್ರ ಬಗ್ಗೆನೇ ಮಾತಾಡೋಕ್ಕೆ ಅಂತ ಬಂದೆ ಅಂತ ಹೇಳ್ತಾನೆ. ಹೇಳಮ್ಮ ಅಂತ ಕೇಳ್ತಾರೆ. ಆವಾಗ ಮೀನಾ, ಸರ್ ನಾನು ಹೂ ಕೊಟ್ಟೋಳು, ನನ್ನ ಗಂಡ ಕ್ಯಾಬ್ ಓಡಿಸೋನು, ಏಕಾಏಕಿ 30,000 ಅಂದರೆ ನಮಗೆ ತುಂಬ ಕಷ್ಟ ಆಗುತ್ತೆ ಸರ್. ಈಗ 18ರಿಂದ 20,000 ಕಟ್ತೀವಿ, ಮಿಕ್ಕಿದ್ದು ಆದಷ್ಟು ಬೇಗ ಕಟ್ಬಿಡ್ತೀವಿ ಸರ್, ಸ್ವಲ್ಪ ಟೈಮ್ ಕೊಡಿಸಿ ಸರ್ ಅಂತ ಕೇಳ್ತಾರೆ. ಸರಿ ನಮ್ಮ ಆಯಿತು, ಅದಕ್ಕೆ ವ್ಯವಸ್ಥೆ ಮಾಡ್ತೀನಿ, ಒಂದು ಮಾಡಿದ್ರಾಯ್ತು ಬಿಡಿ ಅಂತ ಹೇಳ್ತಾರೆ. ಇನ್ನು ಸರಿ ಸರ್, ಹಾಗಾದರೆ ಈ ವಿಷಯ ಕೇಳಿದ್ರೆ ನಮ್ಮಮ್ಮ ತುಂಬ ಸಂತೋಷ ಪಡ್ತಾರೆ ಸರ್. ನಾನು ಯಾರ್ಯಾರ ಹತ್ರನೋ ಕೇಳಿಬಿಟ್ಟೆ ಸರ್, ಆದರೆ ನೀವು ನಮಗೆ ದೇವ್ರ ಥರ ಬಂದು ಸಹಾಯ ಮಾಡಿದ್ರಿ, ಇದು ನಮ್ಮಮ್ಮ ಹತ್ರ ಹೇಳಿದ್ರೆ ತುಂಬ ಸಂತೋಷ ಪಡ್ತಾರೆ ಅಂತ ಹೊರಡ್ತಾ ಇರ್ತಾಳೆ. ಅದಕ್ಕೆ ಡಾಕ್ಟ್ರು, ಹಲೋ ನಿಮಿಷ ಇರಮ್ಮ, ನಿನ್ನ ಹತ್ರ ಮಾತಾಡಬೇಕು ನಿಮ್ಮ ಮಂಜನ ಬಗ್ಗೆ ಅಂತ ಹೇಳ್ತಾರೆ. ಅದಕ್ಕೆ ಸರ್ ಹೇಳಿ ಏನು ಅಂತ ಕೇಳ್ತಾರೆ. ಅದಕ್ಕೆ ಏನಿಲ್ಲ ಅಮ್ಮ, ನಿಮ್ಮ ತಮ್ಮ ಹೇಗೆ ಓದ್ತಿದ್ದಾನೆ ಅಂತ ಕೇಳ್ತಾರೆ. ತುಂಬ ಚೆನ್ನಾಗಿ ಓದ್ತಿದ್ದಾನೆ ಸರ್ ಅಂತ ಹೇಳ್ತಾಳೆ. ಅದಕ್ಕೆ ಸಹವಾಸಗಳು ಅಂತ ಕೇಳ್ತಾನೆ. ಸಹವಾಸ ಯಾರ ಸಹವಾಸನೂ ಇಲ್ಲ ಸರ್, ಕಾಲೇಜ್ ಆಯಿತು ಮನೆ ಆಯಿತು ಅಂತ ಇರ್ತಾನೆ ಸರ್ ಅಂತ ಹೇಳ್ತಾನೆ. ಆದರೆ ಅವನು ಬೈಕಿಂದ ಬಿದ್ದೆ ಅಂತ ನಿಮ್ಮ ಹತ್ರ ಹೇಳಿದಾನಲ್ವಾ ಅಂತ ಕೇಳ್ತಾನೆ. ಹ್ಞೂ ಸರ್ ಹೇಳಿದ್ರು ಅಂತ ಮೀನಾ ಹೇಳ್ತಾಳೆ. ಅದಕ್ಕೆ ಡಾಕ್ಟರು, ಇಲ್ಲ ಅಮ್ಮ ಅವನು ಸುಳ್ಳು ಹೇಳಿದ್ದಾನೆ, ಬೈಕಿಂದ ಬಿದ್ದಿರೋದಲ್ಲ, ಅವನಿಗೆ ಬೋನ್ ಫ್ರಾಕ್ಚರ್ ಜೊತೆ ಮೂಳೆನೂ ಏಟಾಗಿದೆ ಅಲ್ವಾ, ಅದು ಸಾಮಾನ್ಯವಾಗಿ ಬೈಕಿಂದ ಬಿದ್ದರೆ ಆಗೋದಲ್ಲ, ಯಾರೋ ಹೊಡೆದಿರೋದು ಅಂತ ಹೇಳ್ತಾನೆ. ಅದಕ್ಕೆ ಮೀನಾ ಶಾಕ್ ಆಗಿಬಿಡ್ತಾಳೆ. ಆಗ ಡಾಕ್ಟರು, ಏನು ಭಯ ಪಡಬೇಡಮ್ಮ, ಈಗ ಹಿಂಗಾಗಿದೆ, ಅವನು ನಿಮ್ಮ ಹತ್ರ ಸುಳ್ಳು ಹೇಳಿದ್ದಾನೆ, ಸರಿಯಾಗಿ ವಿಚಾರಿಸಿ ನೋಡಿ ಏನಾಗಿದೆ ಏನು ಅಂತ, ಆಪ್ರೇಷನ್ನೆಲ್ಲ ಸಿಂಪಲಾಗಿ ಸರ್ಜರಿ ಮಾಡಿದ್ರೆ ಸರೋಗುತ್ತೆ ಕೈ ಅಂತ ಡಾಕ್ಟರ್ ಹೇಳ್ತಾನೆ. ಅದಕ್ಕೆ ಮೀನಾ ಸರಿ ಸರ್ ಅಂತ ಹೇಳಿ, ಬಲವಾಗಿ ಹೊಡೆದಿದ್ದಾರಮ್ಮ, ಅದಕ್ಕೆ ವಿಚಾರಿಸಿ ಅಂತ ಹೇಳ್ತಿರೋದು. ಪಾಪ ನೀವು ಬೇರೆ ಹೂ ಕಟ್ಟೋರು ಅಂತ ಹೇಳ್ತಿದ್ದೀರಾ, ತುಂಬ ಕಷ್ಟಪಟ್ಟು ಓದಿಸ್ತಿದ್ದೀರಾ, ಮುಂದೆ ಏನೋ ಒಳ್ಳೆ ದೊಡ್ಡ ಕೆಲ್ಸಕ್ಕೆ ಸೇರಿಕೊಂಡು ಒಳ್ಳೇದು ಮಾಡ್ತಾನೆ ಅಂತ ನೀವು ಅಂದ್ಕೊಂಡಿದ್ದೀರಾ ಅಂದರೆ ಅದು ತಪ್ಪಾಗಬಾರ್ದಲ್ವಾ, ಸುಮ್ಮನೆ ಮುಂದೆ ತೊಂದರೆ ಆಗಬಾರ್ದಲ್ವ, ಅದಕ್ಕೆ ಹೇಳ್ತಾ ಇದ್ದೀನಮ್ಮ, ಒಂದು ಸಲ ವಿಚಾರಿಸಿ ನೋಡಿ ಏನು ಅಂತ. ಮತ್ತು ದುಡ್ಡು ಕಾಸಿನ ವಿಚಾರ ಅಂದ್ರಲ್ಲ, ಅದೆಲ್ಲ ನಾನು ನೋಡ್ಕೋತೀನಿ, ಮೊದಲು ನೀವು ಹೋಗಿ ವಿಚಾರಿಸಿ ಅಂತ ಡಾಕ್ಟರ್ ಹೇಳ್ತಾನೆ. ಆಯಿತು ಅಂದ್ಬಿಟ್ಟು ಸರಿ ಸರ್ ಥ್ಯಾಂಕ್ ಯು ಅಂತ ಹೇಳ್ಬಿಟ್ಟು ಮೀನಾ ಅಲ್ಲಿಂದ ಹೊರಡ್ತಾಳೆ. ಇನ್ನು ಈ ಕಡೆ ಮೀನನ ಫ್ರೆಂಡ್ಸು ಕೂಡ ಅಲ್ಲಿಗೆ ಬಂದಿರ್ತಾರೆ ಮಂಜು ನೋಡೋಕ್ಕೆ. ಅವರು, ಮಂಜು ಗಾಡಿ ಓಡಿಸ್ಬೇಕಾದ್ರೆ ನಿಧಾನಕ್ಕಲ್ವ ಮಂಜು ಓಡಿಸೋದು, ಹುಷಾರಾಗಿ ನೋಡಿಕೊಂಡು ಅಂತ ಹೇಳ್ತಿರ್ತಾರೆ. ಗಾಡಿ ಓಡಿಸ್ಬೇಕಾದ್ರೆ ಅಮ್ಮ ಅಕ್ಕ ಎಲ್ಲ ಇದ್ದಾರೆ ಅಂತ ಯೋಚನೆ ಮಾಡಬೇಕಲ್ವ ಮಂಜು ಅಂತ ಹೇಳ್ತಿರ್ತಾರೆ. ಫ್ರೆಂಡ್ಸ್ ಅವ್ರಿಗೆ ಬಂದಿರ್ತಾರೆ. ಮಂಜು ನೀನು ಹುಷಾರಾಗಿ ನೋಡ್ಕೊಂಡಲ್ವೇನಪ್ಪ ಗಾಡಿ ಓಡಿಸೋದು, ಮನೇಲಿ ಅಕ್ಕ ಅಮ್ಮ ಎಲ್ಲ ಇರ್ತಾರೆ ಅಂತ ಯೋಚನೆ ಮಾಡ್ಬಿಟ್ಟಲ್ವ ಗಾಡಿ ಓಡಿಸೋದು, ಪಾಪ 30,000ನಾಗ ಅಕ್ಕ ಅಮ್ಮ ಎಲ್ಲಿಂದ ತರ್ತಾರಪ್ಪ ಅಂತ ಹೇಳಿದ್ರೆ, 30,000 ಅಷ್ಟೇ ತಾನೇ, ನಾನು ನೋಡ್ಕೊತೀನಿ ಬಿಡಿ ಅಂತ ಹೇಳ್ತಾ ಇರ್ತಾನೆ. ಅದೇ ಸಮಯಕ್ಕೆ ಮೀನಾಲ್ಗೆ ಬರ್ತಾಳೆ. ಏನೋ ನೋಡ್ಕೊಳ್ಳೋದು ನೀನು ಅಂತ, ಏನಿಲ್ಲ ಏಟಾಗಿರೋದನ್ನೇ ನಾನು ನೋಡ್ಕೊತೀನಿ ಅಂತೆ ಅಷ್ಟೇ ಅಂತ ಹೇಳ್ತಾನೆ. ಇನ್ನು ಮೀನಿನ ಫ್ರೆಂಡ್ಸ್ ನೋಡಿದ್ರೆ ಹೆಂಗೆ ಮಾತಾಡ್ತಿದ್ದಾನೆ ಇವನು, ಸರಿ ಮೀನಣ್ಣ ನಾವು ಹೊರಡ್ತೀವಿ ಅಂತ ಮೀನಿನ ಫ್ರೆಂಡ್ಸ್ ಅಲ್ಲಿಂದ ಹೊರಡ್ತಾರೆ. ಅವರಮ್ಮ ಮೀನಾ, ಡಾಕ್ಟ್ರು ಏನಂದ್ರಮ್ಮ ಅಂತ ಕೇಳ್ತಾರೆ. ಡಾಕ್ಟ್ರು ಅಂದಿದ್ದಂಗಿರಲಿ ಅಮ್ಮ, ಮೊದಲು ಇವನು ಏನು ಹೇಳ್ತಾನೆ ಕೇಳೋಣ ಅಂದ್ಬಿಟ್ಟು ಅಲ್ಲಿಗೆ ಬರ್ತಾನೆ. ಆಗ ಕನಕ ಹೇಳ್ತಾಳೆ, ಅಕ್ಕ ಅವನೇನು ಹೇಳ್ತಾನಕ್ಕ, ಏನೋ ಅಡ್ಜಸ್ಟ್ ಮಾಡ್ತೀನಿ ಅಂತ ಏನೋ ಬಾಯಿ ಮಾತು ಕೇಳ್ದ ಬಿಡಕ್ಕ ಅಂತ ಕನಕ ಹೇಳ್ತಾನೆ. ನೀನು ಸುಮ್ಮನೆ ಇರೋ ಕನಕ ಅಂದ್ಬಿಟ್ಟು, ಹೇಳೋ ಏನೋ ಅಂದಿದ್ದು ಅಂತ ಹೇಳ್ತಾನೆ. ಏನಿಲ್ಲ ಕೈ ಏಟಾಗಿರೋದನ್ನೇ ಅಡ್ಜಸ್ಟ್ ಮಾಡ್ಕೊತೀನಿ ಅಂತ ಹೇಳಿದೆ ಅಷ್ಟೇ ಅಂತ ಹೇಳ್ತಾನೆ. ಅದಲ್ಲ ನಾನು ಕೇಳ್ತಿರೋದು ಅಂತ ಹೇಳ್ತಾಳೆ. ಅದಕ್ಕೆ ಕುಸುಮ, ಯಾಕೆ ಮೀನಾ ಅವ್ನಿಗೆ ಯಾಕೆ ಹಿಂಗೆ ತೊಂದರೆ ಕೊಡ್ತಿದ್ಯಾ, ಸುಮ್ಮನೆ ಇರು, ಯಾಕೆ ನೆಮ್ಮದಿಯಿಂದ ಇರೋಕ್ಕೆ ಬಿಡ್ತಿಲ್ಲ ಅಂತ ಕುಸುಮ ಕೇಳ್ತಾಳೆ. ಅಮ್ಮ ನೀನು ಸುಮ್ಮನೆ ಇರು, ಎಲ್ಲಿಂದ ಬಿದ್ದೆ ಅಂತನೋ ನೀನು ಹೇಳಿದ್ದು ಅಂತಾಳೆ. ಬೈಕಿಂದ ಬಿದ್ದಿದ್ದು ಅಂತ ಹೇಳ್ತಾನೆ. ಸುಳ್ಳು ಅಂತೇಳಿ, ಇಲ್ಲ ಅಕ್ಕ ನಿಜಾನೇ ಹೇಳ್ತಿರೋದು ಅಂತಾನೆ. ಅದಕ್ಕೆ ಸುಳ್ಳು ಹೇಳ್ಬೇಡ ಅಂತೇಳಿ ಅದಕ್ಕೆ ಕುಸುಮ, ಏನಕ್ಕಮ್ಮ ಏನು ಸುಳ್ಳಮ್ಮ ಅಂತ ಹೇಳ್ತಾನೆ. ಅಮ್ಮ ಇವನು ಬೈಕಿಂದ ಬಿದ್ದಿರೋದಲ್ಲ, ಯಾರ ಜೊತೆನೋ ಎಲ್ಲೋ
ಇವನು ಏನು ಮಾಡ್ತಿದ್ದಾನೆ ಅಂತ ನಂಗೆ ಗೊತ್ತಿಲ್ಲ. ಇವನು ಎಲ್ಲೋ ಹೊಡೆದಾಟಕ್ಕೆ ಹೋಗಿ ಯಾರೋ ಬಲವಾದವರು ಇವನಿಗೆ ಹೊಡೆದಿರೋದಕ್ಕೆ ಇವನಿಗೆ ಈಗ ಆಗಿರೋದು, ಕೈ ಮುರಿದು ಕಳಿಸಿರೋದು ಅಂತ ಮೀನಾ ಹೇಳ್ತಾಳೆ. ಅದಕ್ಕೆ ನಿಜ ಹೇಳೋ ಅಂತ ಮೀನಾ ಕೇಳ್ತಾಳೆ. ಅದಕ್ಕೆ ಮಂಜ ನಿಜನೇ ಹೇಳ್ತಿರೋದು ಅಕ್ಕ ಅಂತ ಹೇಳ್ತಾನೆ. ಆಗ ಕುಸುಮ ಹತ್ಕೊಂಡು ನಿಜ ಹೇಳು ಮಂಜ, ನಿಜ ಹೇಳು ಅಂತ ಹೇಳ್ತಾರೆ. ಕನಕನು ನಿಜನೇನೋ ಹೇಳೋ ನಿಜ ಅಂತ ಕೇಳ್ತಾಳೆ. ಅದಕ್ಕೆ ಏನಿಲ್ಲ ಬಿಡಮ್ಮ ಅಂತ ಮಂಜ ಕುಸುಮ ಹೊಟ್ಟೆ ಬಟ್ಟೆ ಕಟ್ಟಿ ನಿನ್ನ ಸಾಕ್ತಿರೋದು ಯಾರ ಹತ್ರನೋ ಗುದ್ದಾಡ್ಕೊಂಡು ಹೊಡೆದಾಡ್ಕೊಂಡು ಬರಲಿ, ಕೈ ಮುರ್ಕೊಂಬರಲಿ ಅಂತ ಏನೋ ಹೇಳೋ. ಯಾರೋ ನಿನ್ಗೆ ಹೊಡೆದಿದ್ದು ಕತ್ತಿನ ಪಟ್ಟಿ ಹಿಡ್ದು ಕೇಳ್ತೀನಿ, ಅವ್ರ ಹೊಟ್ಟೆ ಹುರಿದೋಗ ಅವ್ರ ಮನೆ ಹಾಳಾಗೋಗ ಹೇಳೋ. ನನ್ನ ಪ್ರಶ್ನೆಗೆ ಅವರು ಉತ್ತರ ಕೊಡಬೇಕು, ಹಂಗೆ ಕೇಳ್ತೀನಿ ಕತ್ತಿನ ಪಟ್ಟಿ ಹಿಡ್ದು ಹೇಳೋ ಯಾರೋ ಅಂತ ಕೇಳ್ತಾರೆ. ಆಗ ಮಂಜ ಅವ್ರ ಹೊಟ್ಟೆ ಹುರಿದೋದ್ರೆ ನಮ್ಮ ಅಕ್ಕನ ಬದುಕು ಬೂದಿ ಆಗೋಗುತ್ತಮ್ಮ, ಅವ್ರ ಮನೆ ಹಾಳಾಗೋದ್ರೆ ನಮ್ಮ ಅಕ್ಕ ಬೀದಿಗೆ ಬೀಳ್ತಾಳಮ್ಮ ಅಂತ ಹೇಳ್ತಾಳೆ. ಆಗ ಏನೋ ನೀನು ಹೇಳ್ತಿರೋದು ಯಾರೋ ಅಂತ ಕುಸುಮ ಕೇಳೋಷ್ಟರಲ್ಲಿ ಆಗ ಮೀನಾ ಅಮ್ಮ ನೀನು ಸ್ವಲ್ಪ ಇರು, ಮಂಜ ಯಾರೋ ನಿನ್ಗೆ ಹೊಡೆದಿದ್ದು ಹೇಳು ಅಂತ ಕೇಳ್ತಾರೆ. ಯಾರೋ ಅಲ್ಲ, ನಿನಗೆ ತಾಳಿ ತರಕ್ಕೆ ಯೋಗ್ಯತೆ ಇಲ್ದಿರ ನೀನು ಅರ್ಶಿನದ ದರದಲ್ಲಿ ನಿಲ್ಸಿದ್ನಲ್ಲ ಅವನೇ ನಿನ್ನ ಗಂಡ ಹೊಡೆದಿದ್ದು ಅಂತ ಮಂಜ ಹೇಳ್ತಾನೆ. ಆಗ ಎಲ್ಲ ಶಾಕಾಗಿ ನಿಂತ್ಕೋತಾರೆ. ಆಗ ಮಂಜ ಅಕ್ಕ ಕೇಳು ಇರೋ ಸತ್ಯ ಎಲ್ಲ ಹೇಳ್ತೀನಿ, ನಾನು ಕಾಗೆ ಸುಬ್ಬು ಹತ್ರನೇ ಕೆಲಸ ಮಾಡ್ತಿರೋದು ಅಂತ ಹೇಳಿದ ತಕ್ಷಣ ಎಲ್ಲ ಕೋಪದಿಂದ ಶಾಕಲ್ಲಿ ನೋಡ್ತಾ ಇರ್ತಾರೆ. ಆಗ ಅವನು ಮೊದಲಿನ ಥರ ಇಲ್ಲ ಅಕ್ಕ, ಈಗ ತುಂಬ ಬದಲಾಗಿದ್ದಾನೆ, ಕಷ್ಟದಲ್ಲಿರೋರಿಗೆ ಫೈನಾನ್ಸ್ಗೆ ಅಂತ ದುಡ್ಡನ್ನ ಕೊಟ್ಬಿಟ್ಟು ಕಷ್ಟದಲ್ಲಿರೋರಿಗೆ ಹೆಲ್ಪ್ ಮಾಡ್ತಿದ್ದಾನಕ್ಕ. ನಾನು ಮತ್ತು ನಿನ್ನ ಗಂಡನ ಫ್ರೆಂಡ್ ಇದ್ದಾನಲ್ಲ ಚೇತನ, ಅವನಿಗೆ ಬಡ್ಡಿಗೆ ದುಡ್ಡು ಕೊಟ್ಟಿದ್ದ, ಅದನ್ನು ಕಲೆಕ್ಟ್ ಮಾಡೋಕ್ಕೆ ಅಂತ ನಾನು ಸುಬ್ಬು ಹೋಗಿದ್ವಿ. ತುಂಬ ದಿನದಿಂದ ಕೊಡ್ದಿರ ಸತಾಯಿಸ್ತಿದ್ದ, ಅದಕ್ಕೆ ಹೋಗಿದ್ರೆ ಸುಬ್ಬುಗೆ ಕೈ ಮಾಡ್ಬಿಟ್ಟು ಅದಕ್ಕೆ ಯಾಕೆ ಕೈ ಮಾಡಿದೆ ಅಂತ ಅಷ್ಟೇ ಅಕ್ಕ ನಾನು ಕೇಳಿದ್ದು. ಅಷ್ಟರಲ್ಲೇ ಬಾಬಾ ಹಿಂದ್ಲಿಂದ ಬಂದ್ಬಿಟ್ಟು ಹೊಡೆದ್ಬಿಟ್ರಕ್ಕ. ತುಂಬ ಕುಡಿದ್ಬಿಟ್ಟಿದ್ರಕ್ಕ, ಗಂಟು ಪೂರ್ತಿ ಕುಡಿದ್ಬಿಟ್ಟಿದ್ರು. ಎಷ್ಟು ಹೇಳಿದ್ರು ಕೇಳಿಲ್ಲ. ಬಾವಾ ನಾನು ನಿಮ್ಮ ಬಾಮೈದ ಮಂಜ ಅಂತ ಹೇಳಿದ್ರು ಕೇಳಲೇ ಇಲ್ಲ ಅಕ್ಕ. ಸಿಕ್ಕಾಪಟ್ಟೆ ಹೊಡೆದ್ಬಿಟ್ಟು ಕೈನ ನಿಲ್ಲಿಸ್ಬಿಟ್ಟು ಜೋರಾಗಿ ಇಲ್ಲಿ ಗುದ್ಬಿಟ್ರಕ್ಕ. ಇಲ್ಲಿ ಕಟ್ಟಾಗಿರೋ ಥರ ಅನಿಸ್ತಿದ್ಯಕ್ಕ ನನಗೆ. ಎಷ್ಟು ಹೇಳಿದ್ರು ಕೇಳಿಲ್ಲಕ್ಕ. ಇನ್ನೂ ಇಲ್ಲೇ ಇದ್ದರೆ ತಲೆ ಮೇಲೆ ಕಲ್ಲೆ ತಾಕ್ಬಿಟ್ಟು ಜಜ್ಬಿಡ್ತೀನಿ ಅಂತ ಹೇಳಿದ್ರಕ್ಕ ಅಂತ ಮಂಜ ಇಲ್ದೇ ಇರೋದು ಸುಳ್ಳೆಲ್ಲ ಹೇಳ್ತಾನೆ. ಆಗ ಮೀನಾ ಶಾಕಲ್ಲಿ ನೋಡ್ತಾ ಇರ್ತಾಳೆ. ಇನ್ನು ಕನಕ ಮತ್ತು ಮೀನಾ ಕುಸುಮ 3 ಜನನೂ ಅಳ್ತಾ ಇರ್ತಾರೆ. ಆಗ ಕುಸುಮ ಮೀನನ ಹತ್ರ ಹೇಳ್ತಾರೆ, ಮಗ ಅಂತ ಮಗನ ಥರ ನೋಡ್ಕೊಂಡಲ್ಲೇ ನಿನ್ನ ಗಂಡನ್ನ, ಎತ್ತು ಮಗನಿಗಿಂತ ಹೆಚ್ಚಾಗಿ ನೋಡಿಕೊಂಡೆ. ನಮಗೆ ತಿನ್ನಕ್ಕಿರುತ್ತೋ ಇಲ್ವೋ, ಮನೆಗೆ ಬಂದರೆ ಸಾಲ ಮಾಡಿ ಹಬ್ಬದ ಅಡುಗೆ ಮಾಡಿಕ್ತಿದ್ನಲ್ಲೇ, ಕೈ ತುತ್ತು ಕೊಟ್ಟು ನಿಮ್ಮಮ್ಮ ಅಂದ್ಕೊಳಪ್ಪ ಅಂತ ನನ್ನ ಕೈಯಾರೆ ಹೇಳಿ ಕೈ ತುತ್ತು ಕೊಟ್ಟು ಹೇಳಿದ್ನಲ್ಲಿ ಅವ್ರಿಗೆ, ನಾವೇನೇ ಪಾಪ ಮಾಡಿದ್ವಿ ಅಂತ ನನ್ನ ಮಗನಿಗೆ ಹಿಂಗೆ ಮಾಡಿದ್ದಾರೆ. ಎಂಥ ಕ್ರೂರಿ ಆ ಮಾದೇಶ. ಅವನಿಗೆ ಒಂದು ಹೊಡೆದು ಬುದ್ಧಿ ಹೇಳಿ ಕಳಿಸಿದ್ರು, ಆದರೆ ನನ್ನ ಮಗನಿಗೆ ಹಿಂಗೆ ಕೈ ಮುರಿದು ಅವ್ನ ಜೀವನನೇ ಹಾಳು ಮಾಡಿಬಿಟ್ರಲ್ಲೇ ನಿನ್ನ ಗಂಡ. ನಾವೇನು ಪಾಪ ಮಾಡಿದ್ವಿ ಅಂತ ನಮ್ಗೆ ಈ ಥರ ಶಿಕ್ಷೆ ಕೊಟ್ಟಪ್ಪ ದೇವರೇ ಅಂತ ಹತ್ಕೊಂಡು ಹೇಳ್ತಾರೆ. ಆಗ ಕನಕ ಅಕ್ಕ ಅವನು ಏನೇ ಇರ್ಬೋದು ಅಕ್ಕ, ಆದರೆ ನಿನ್ನ ಗಂಡ ಮಾಡಿರೋದು ಈ ಥರ ಕೈ ಮುರಿದು ಅವ್ನ ಜೀವನ ಹಾಳು ಮಾಡಿರೋದು ತಪ್ಪು ಅಕ್ಕ, ಯಾಕೆ ಅವ್ರು ಹಿಂಗೆ ಅಂತ ಕನಕನ ಕೋಪದಿಂದ ಹೇಳ್ತಾಳೆ. ಆಗ ಕುಸುಮನು ತುಂಬ ಹತ್ಕೊಂಡು ಯಾಕೆ ಹಿಂಗೆ ಮಾಡಿಬಿಟ್ರು, ನಾನು ಇವ್ರನ್ನ ಈ ಥರ ಅಂತ ಅಂದ್ಕೊಂಡಿರಲಿಲ್ಲ ಮೀನಾ ಅಂತ ಹತ್ಕೊಂಡು ಕುಸುಮ ಕೆಳಗಡೆ ಮಂಚದ ಮೇಲೆ ಕೂತ್ಕೊಂಡು ಮಂಜಿನ ತಲೆ ಸವರ್ಕೊಂಡು ಕೂತ್ಕೋತಾರೆ. ಇನ್ನು ಮೀನು ಇದೆಲ್ಲ ಕೇಳಿಸ್ಕೊಂಡು ಬೇಜಾರಲ್ಲಿ ಅಲ್ಲಿಂದ ಆಸ್ಪತ್ರೆಯಿಂದ ಹೊರಗಡೆ ಬರ್ತಾಳೆ. ಮೀನಾ ಆಸ್ಪತ್ರೆಯಿಂದ ಹೊರಗಡೆ ಬಂದ್ಬಿಟ್ಟು ಸೂರ್ಯರಿರೋ ಕಾರ್ ಗ್ಯಾರೇಜ್ ಹತ್ರ ಬರ್ತಾಳೆ. ಆಗ ಚೇತನ ಅವಳನ್ನ ನೋಡ್ಬಿಟ್ಟು ಸಿಸ್ಟರ್ ನೀವೇನು ಇಲ್ಲಿ ಅಂತ ಕೇಳ್ತಾನೆ. ಅದಕ್ಕೆ ಈಗಷ್ಟೇ ಟ್ರಿಪ್ ಇದೆ ಅಂತ ಹೋದ ಸಿಸ್ಟರ್, ನೀವು ಹೋಗಿ ಅಂತ ಹೇಳ್ತಾನೆ. ಅದಕ್ಕೆ ಮೀನಾ ನಾನು ನಿಮ್ಮ ಹತ್ರನೇ ಮಾತಾಡೋಕ್ಕೆ ಬಂದೆ ಅಣ್ಣ ಅಂತ ಹೇಳ್ತಾಳೆ. ಅದಕ್ಕೆ ಏನು ಸಿಸ್ಟರ್ ನನ್ನ ಹತ್ರ ಏನು ಮಾತಾಡಬೇಕು ಅಂತ, ಯಾಕಣ್ಣ ನೀವು ಎಲ್ಲ ಸೇರ್ಕೊಂಡು ನನ್ನ ತಮ್ಮನಿಗೆ ಹಂಗೆ ಹೊಡೆದು ಕಳಿಸಿದ್ದೀರಾ ಅಂತ ಕೇಳ್ತಾಳೆ. ಅದಕ್ಕೆ ಸಿಸ್ಟರ್ ಯಾರು ಹೇಳಿದ್ದು, ಹಂಗೇನಿಲ್ಲ ಸಿಸ್ಟರ್ ಅಂತ ಹೇಳ್ತಾರೆ. ಅದಕ್ಕೆ ಹೇಳಣ್ಣ ಏನಕ್ಕೆ ಹಂಗೆ ಹೊಡೆದ, ಅವನು ತುಂಬ ಪಾಪ್ತಾನಣ್ಣ, ಏನಕ್ಕೆ ಹಂಗಂತ ಎಲ್ಲ ಏನೋ ತಪ್ಪು ಮಾಡಿದ್ರೆ ಬುದ್ಧಿ ಹೇಳಿ ಕಳಿಸ್ಬೇಕಾಗಿತ್ತು, ಅದನ್ನ ಬಿಟ್ಬಿಟ್ಟು ನೀವೆಲ್ಲ ಸೇರ್ಕೊಂಡು ಅವ್ನಿಗೆ ಹಂಗೆ ಹೊಡೆದು ಕಳಿಸಿದ್ದೀರಾ ಕೈ ಮುರಿದು ಅಂತ ಕೇಳ್ತಾಳೆ. ಅದಕ್ಕೆ ಚೇತನ ಸಿಸ್ಟರ್ ಅದೇನಿಲ್ಲ, ನಾವು ಆಮೇಲೆ ಮಾತಾಡ್ಕೊಳ್ಳೋಣ, ನೀವು ಮನೆಗೆ ಹೋಗಿ. ನಾನು ಹೋಗಲ್ಲ ಅಂತ ಹೇಳ್ತಾಳೆ ಮೀನಾ. ಅದಕ್ಕೆ ಸೂರ್ಯ ಅಲ್ಲಿ ಕೂತಿದ್ದವನು ಎದ್ದು ಏನಂತೆ ಇವಾಗ ಅಂತ ಅಲ್ಲಿಂದ ಎದ್ದು ಬರ್ತಾನೆ. ಆಗ
ಟ್ರಿಪ್ ಹೋಗಿದ್ದಾರೆ ಅಂತ ಅಂದರೆ ಇಲ್ಲೇ ಇದ್ದಾರಲ್ಲ, ಏನು ತಪ್ಪು ಮಾಡಿದ್ದ ಅಂತ ನನ್ನ ತಮ್ಮನಿಗೆ ಹಂಗೆ ಹೊಡ್ದು ಕಳಿಸಿದ್ದೀರಣ್ಣ. ನೀವು ಏನಾದ್ರು ತಪ್ಪು ಮಾಡಿದರೆ ಹಂಗಲ್ಲ ಹಿಂಗೆ ಅಂತ ಬುದ್ಧಿ ಹೇಳಿ ಕಳಿಸ್ಬೇಕಾಗಿತ್ತು. ಅದನ್ನು ಬಿಟ್ಬಿಟ್ಟು ಆ ಥರ ಕೈಯ ಮುರಿದು ಕಳಿಸಿದ್ದೀರಲ್ಲ, ಅವ್ನ ಜೀವನನೇ ಹಾಳು ಮಾಡಿ ಅಂತ ಮೀನಾ ಚೇತನನ ಹತ್ರ ಬೈತಾ ಇರ್ತಾಳೆ. ಅದಕ್ಕೆ ಚೇತನದ ಹಂಗಲ್ಲ ಸಿಸ್ಟರ್, ಸತ್ಯ ಬೇರೆನೇ, ಏನು ಸತ್ಯ ಅದು ಹೇಳ್ತಾಳೆ. ಇಲ್ಲಿಗೆ ಬುಧವಾರದ ಸಂಚಿಕೆ ಮುಕ್ತಾಯವಾಗುತ್ತೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿ ತನಕ ವಿಡಿಯೋ ನೋಡ್ತಾ ಇರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡಿ. ಪ್ಲೀಸ್ ಗೈಸ್, ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನಮ್ಗೆ ಸಿಗುತ್ತೆ ಅಲ್ವಾ. ಥ್ಯಾಂಕ್ ಯು ಫಾರ್ ವಾಚಿಂಗ್.